ಅದೃಷ್ಟನ ಪ್ರಯತ್ನನ ಯಾವುದು ದೊಡ್ಡದು? ಬನ್ನಿ ಈ ಕಥೆಯಲ್ಲಿ ಉತ್ತರ ಹುಡುಕೋಣ. ಯಶಸ್ಸನ್ನ ನಿರ್ಧರಿಸೋದು ಯಾವುದು? ನಮ್ಮ ಹಣೆಬರಹನ ಅಥವಾ ನಮ್ಮ ಪರಿಶ್ರಮನ? ಇದೇ ನಮ್ಮ ಇವತ್ತಿನ ಕಥೆಯ ಮೂಲ. ಕರಣಮಪುರ ಅನ್ನೋ ಹಳ್ಳಿಯಲ್ಲಿ ಒಬ್ಬ ಗುರುವಿದ್ರು. ಅವರ ಭವಿಷ್ಯ ಯಾವತ್ತೂ ಸುಳ್ಳಾಗ್ತಿರ್ಲಿಲ್ಲ. ಇಬ್ರೂ ಸ್ನೇಹಿತರು ಮಹೇಶ್ ಮತ್ತು ಸುರೇಶು ತಮ್ಮ ಪರೀಕ್ಷೆ ಬಗ್ಗೆ ಕೇಳೋಕೆ ಗುರುಗಳತ್ರ ಬಂದ್ರು. ಗುರುಗಳೇ ಹೇಳಿದ್ದು ಕೇಳಿ ಇಬ್ರಿಗೂ ಶಾಕ್. ಒಬ್ಬನಿಗೆ ಗೆಲುವಿನ ಭರವಸೆ, ಇನ್ನೊಬ್ಬನಿಗೆ ಸೋಲಿನ ಮುನ್ಸೂಚನೆ. ಈ ಭವಿಷ್ಯವಾಣಿ ಇಬ್ಬರನ್ನು ಬೇರೆ ಬೇರೆ ದಾರಿಯಲ್ಲಿ ಕೊಂಡೊಯ್ತು. ಮುಂದೆ ಆಗಿದ್ದೇ ಒಂದು ರೋಚಕ ತಿರುವು. ಮಹೇಶ್ ನಾನು ಪಾಸಾಗೇ ಆಗ್ತೀನಿ ಅಂತ ಸುಮ್ನಾದ. ಆದ್ರೆ ಸುರೇಶ್ ತನ್ನ ಪ್ರಯತ್ನವನ್ನೇ ನಂಬ್ದ. ಮಹೇಶ್ ಓದೋದನ್ನೇ ಬಿಟ್ಬಿಟ್ಟ, ಆದ್ರೆ ಸುರೇಶ್ ಹಣೆಬರಹ ಬದಲಿಸ್ಬೇಕು ಅಂತ ಹಗಲು ರಾತ್ರಿ ಓದಿದ. ಹೀಗೆ ತಿಂಗಳುಗಳು ಕಳೆದುವು. ಕೊನೆಗೆ ಪರೀಕ್ಷೆಯ ದಿನ ಅಂದ್ರೆ ಫಲಿತಾಂಶದ ದಿನ ಬಂದೇ ಬಿಟ್ಟು. ಹಾಗಾದ್ರೆ ಕೊನೆಗೇನಾಯ್ತು? ಭವಿಷ್ಯವಾಣಿ ನಿಜ ಆಯ್ತಾ? ರಿಸಲ್ಟ್ಸ್ ಎಲ್ಲರನ್ನೂ ಅಚ್ಚರಿಗೊಳಿಸಿತು. ಅದ್ಭುತ ಅಂದ್ರೆ ಸೋಲ್ತ್ಯಾ ಅಂದಿದ್ದ ಸುರೇಶ್ ಕ್ಲಾಸಿಗೆ ಫಸ್ಟ್ ಬಂದಿದ್ದ. ಆ ಕಡೆ ಗೆಲ್ತಿಯಾ ಅಂದಿದ್ದ ಮಹೇಶ್ ಹೀನಾಯವಾಗಿ ಫೇಲ್ ಆಗಿದ್ದ. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಸೀದಾ ಗುರುಗಳತ್ರ ಹೋಗಿ ಕೇಳಿದ, ನಿಮ್ಮ ಮಾತು ಯಾಕೆ ಸುಳ್ಳಾಯ್ತು? ನಾನು ನಿಮ್ಮನ್ನೇ ನಂಬಿದ್ದೆ. ಆಗ ಗುರುಗಳು ಒಂದೇ ಮಾತು ಹೇಳಿದ್ರು, ಪ್ರಯತ್ನ ಇಲ್ಲದೆ ಯಾವತ್ತೂ ಫಲ ಸಿಗೋದಿಲ್ಲ. ಗುರುಗಳು ವಿವರಿಸಿದ್ರು, ಮಹೇಶ್ ಬರೀ ಭವಿಷ್ಯ ನಂಬಿದ, ತನ್ನ ಪರಿಶ್ರಮವನ್ನಲ್ಲ. ಅದಕ್ಕೆ ಸೋತ. ಆದರೆ ಸುರೇಶ್ ತನ್ನ ಭವಿಷ್ಯವನ್ನೇ ಧಿಕ್ಕರಿಸಿದ್ದ. ಅವನು ತನ್ನ ಪ್ರಯತ್ನವನ್ನಷ್ಟೇ ನಂಬಿದ್ದ. ಗುರುಗಳ ಮಾತು ಸ್ಪಷ್ಟವಾಗಿತ್ತು. ಭವಿಷ್ಯದಲ್ಲಿ ನಂಬಿಕೆ ಇಟ್ರೆ ಸಾಲದು, ಕಠಿಣ ಪರಿಶ್ರಮವೇ ಎಲ್ಲವನ್ನೂ ಬದಲಿಸುತ್ತೆ. ಮಹೇಶನಿಗೆ ತನ್ನ ತಪ್ಪು ಕೊನೆಗೂ ಅರ್ಥ ಆಯಿತು. ಇಡೀ 1 ವರ್ಷ ವ್ಯರ್ಥ ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟ. ಸೊ ಈ ಕಥೆಯಿಂದ ನಮ್ಗೆ ಗೊತ್ತಾಗೋದು ಏನು? ಹಣೆಬರಹವನ್ನ ಪ್ರಶ್ನಿಸಿ, ಪ್ರಯತ್ನದಲ್ಲಿ ನಂಬಿಕೆ ಇಡಿ. ಹಾಗಾದ್ರೆ ನಮ್ಮ ಪ್ರಯತ್ನವನ್ನು ರೂಪಿಸ್ತಿರೋದು ಯಾವುದು? ಅದೃಷ್ಟದ ಮೇಲಿನ ನಂಬಿಕೆನ ಅಥವಾ ನಮ್ಮ ಮೇಲಿನ ನಂಬಿಕೆನ?